ನಮಸ್ತೆ ಗೆಳೆಯರೆ, ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಚರ್ಚೆಯನ್ನು ಮಾಡೋಣ. ಫಿಫಾ ಫುಟ್ಬಾಲ್ ಆಟ ಇದನ್ನು 4 ವರ್ಷಕ್ಕೊಮ್ಮೆ ನಡೆಸ್ತಾರೆ. ಆಮೇಲೆ ಇದರಲ್ಲಿ ಗೆದ್ದವರಿಗೆ ಅತಿ ಹೆಚ್ಚು ಗೋಲ್ ಹೊಡೆದವರಿಗೆ, ಆಮೇಲೆ ಅತಿ ಹೆಚ್ಚು ಗೋಲ್ ಕೀಪರ್ಸಿಗೆ ಬಂಗಾರದ ಗ್ಲೌ ಕೊಡ್ತಾರೆ. ಅತಿ ಹೆಚ್ಚು ಗೋಲ್ ಹೊಡೆದವರಿಗೆ ಬಂಗಾರದ ಬೂಟ್ ಕೊಡ್ತಾರೆ. ಆಮೇಲೆ ಈ ಫಿಫಾದಲ್ಲಿ ಅತಿ ಕಿರಿಯ ವ್ಯಕ್ತಿ ಯಾರು? ಆಮೇಲೆ 1930ರಲ್ಲಿ ನಡೆದಿರೋ ಈ ಫಿಫಾ ಫಸ್ಟಿಗೆ 2030ರಲ್ಲಿ ಎಲ್ಲಿ ನಡೆಯುತ್ತೆ, 100 ವರ್ಷಕ್ಕೆ ಎಲ್ಲಿ ನಡೆಯುತ್ತೆ? ಆಮೇಲೆ ಇದನ್ನ ಕೂಲಂಕಷವಾಗಿ ಒಂದು ಚರ್ಚೆಯನ್ನು ಮಾಡೋಣ. ಚರ್ಚೆ ಮಾಡೋಣ. ಚರ್ಚೆ ಮಾಡಿದಾಗ ನಮಗೆ ನೆನಪು ಹಾಗೆ ಉಳಿಯುತ್ತೆ. ಓದಿದಾಗ ಅಷ್ಟೊಂದು ನೆನಪಿರಲ್ಲ, ಚರ್ಚೆ ಮಾಡಿದಾಗ ಉಳಿಯುತ್ತೆ. ಮೊದಲಿಗೆ ನಾವು 2026ರಲ್ಲಿ ಫಿಫಾ ನಡೆಯುತ್ತೆ. ಫಿಫಾ ಫುಟ್ಬಾಲ್ ಆಟದಲ್ಲಿ ಗೆದ್ದವರು ಸ್ಪೇನ್ ಗೆಲ್ಲುತ್ತೆ. ಎರಡನೇ ಅರ್ಜೆಂಟೀನಾ ಮತ್ತು ಸ್ಪೇನಿಗೆ ಆಟ ಬೀಳುತ್ತೆ. ಯಾವುದು? ಫುಟ್ಬಾಲು. ಸ್ಪೇನ್ ಗೆಲ್ಲುತ್ತೆ. ಅದು ಒಂದೇ ಗೋಲು. ಆ ಫೈನಲಲ್ಲಿ ಆಗಿರೋದು ಒಂದೇ ಗೋಲು. ಆ ಗೋಲು ಹೊಡೆದವರು ಕೂಡ ಸ್ಪೇನ್ ಅವರು ಆಗಿರುತ್ತಾರೆ. ಸ್ಪೇನಲ್ಲಿ ಯಾರು ಹೊಡೆದಿದ್ದು ಅಂದರೆ ಆ ಗೋಲ್ನ ಫೆರಾನ್ ಟೋರಸ್, FERRAN TORRES ಟೋರಸ್, ಫೆರಾನ್ ಟೋರಸ್ ಆ ಗೋಲನ್ನು ಹೊಡಿತಾರೆ. ಸ್ಪೇನ್ ಆಟಗಾರ 1-0ದಿಂದ ಗೆಲ್ತಾರೆ. ಯಾರು? ಸ್ಪೇನ್ ಗೆಲ್ತಾರೆ. ಒಟ್ಟು 106 ನಿಮಿಷ. ಎಷ್ಟು ನಿಮಿಷ? 106 ನಿಮಿಷ ಒಟ್ಟು ಇದು ಮ್ಯಾಚಲ್ಲಿ ಆಗುತ್ತೆ. ಆಮೇಲೆ ಗೋಲ್ಡನ್ ಬಾಲ್ ಸ್ಪೇನ್ನ ರೋಡ್ರಿಗೆಸ್ ಸಿಗುತ್ತೆ. ಸ್ಪೇನ್ ಗೆಲ್ಲುತ್ತೆ 2026ರಲ್ಲಿ. ಆ ಸ್ಪೇನ್ನ ರೋಡ್ರಿಗೆ ಗೋಲ್ಡನ್ ಬಾಲ್ ಸಿಗುತ್ತೆ 2026ರಲ್ಲಿ. ಒಟ್ಟು 3 ದೇಶ ಇದನ್ನು ಫಿಫಾ ಆಟವನ್ನು ನಡೆಸುತ್ತೆ. 3 ದೇಶಗಳು ಸೇರಿಕೊಂಡು ಫಿಫಾ. ಯಾವ್ದ್ಯಾವ್ದು ದೇಶ ಅಂತ ಅಂದರೆ ಮೆಕ್ಸಿಕೋ, ಆಮೇಲೆ ಕೆನಡಾ, USA, ಕೆನಡಾ, ಮೆಕ್ಸಿಕೋ. ಒಟ್ಟು 3 ದೇಶ. ಯಾವುದಂದರೆ USA, ವಿಶ್ವದ ದೊಡ್ಡಣ್ಣ USA ಅವ್ರು ನಡೆಸ್ತಾರೆ. ಮೆಕ್ಸಿಕೋ, ಆಮೇಲೆ ಕೆನಡಾ. ಫಿಫಾ 3ನೇ ಬಾರಿ ಮೆಕ್ಸಿಕೋದಲ್ಲಿ ನಡೆಯುತ್ತೆ. ಮೆಕ್ಸಿಕೋ, ಕೆನಡಾ, USA. ಮೆಕ್ಸಿಕೋದಲ್ಲಿ 3ನೇ ಬಾರಿ. ಮೆಕ್ಸಿಕೋ ದೇಶದಲ್ಲಿ ಇದು 3ನೇ ಬಾರಿ. ಮೊದಲಿಗೆ 1970ರಲ್ಲಿ ನಡೆದಿರುತ್ತೆ ಮತ್ತು 1986ರಲ್ಲಿ ನಡೆದಿರುತ್ತೆ. 1970ರಲ್ಲಿ 1986ರಲ್ಲಿ ಮೆಕ್ಸಿಕೋ ಫಿಫಾ ಆಡಿಸಿತ್ತು. ಯಾವಾಗ? 1970, 1986 ಮತ್ತು 2026ರಲ್ಲಿ. ಒಟ್ಟು 3 ಬಾರಿ ಮೆಕ್ಸಿಕೋ ಆಡಿಸುತ್ತೆ. ಇನ್ನು ಗೋಲ್ಡನ್ ಬೂಟ್ 10 ಗೋಲನ್ನು ಹೊಡಿತಾರೆ. 10 ಗೋಲನ್ನು ಹೊಡಿತಾರೆ. ಫಿಫಾ ಟೋಟಲ್ ಇದನ್ನು ಆಡಿಸಿರ್ತಾರಲ್ಲ, ಒಟ್ಟು ಎಷ್ಟು? 10 ಗೋಲನ್ನು ಹೊಡಿತಾರೆ. ಕಿಲಿಯನ್ ಮಬಾಪೆ KYLIAN MBAPPE ಕಿಲಿಯನ್ ಮಬಾಪೆ. ಅದು ಉಚ್ಚಾರಣೆ ಬೇರೆ ಬೇರೆ ಥರ ಆಗ್ಬೋದು, ಹಾಗಾಗಿ ನಾನು ಸ್ಪೆಲ್ಲಿಂಗ್ ಕೂಡ ಹೇಳಿದೆ. ಒಟ್ಟು 8 ಮ್ಯಾಚಲ್ಲಿ 10 ಗೋಲನ್ನು ಹೊಡಿತಾರೆ. ಯಾರು? ಕಿಲಿಯನ್ ಮಬಾಪೆ, ಫ್ರಾನ್ಸ್ನ ಆಟಗಾರ. ಗೋಲ್ಡನ್ ಬೂಟು ಯಾರಿಗೆ ಸಿಗುತ್ತೆ? ಕಿಲಿಯನ್ ಮಬಾಪೆಗೆ ಸಿಗುತ್ತೆ. ಇವರು ಫ್ರಾನ್ಸ್ನ ಆಟಗಾರ. ಒಟ್ಟು 8 ಮ್ಯಾಚಿನಲ್ಲಿ 10 ಗೋಲನ್ನು ಹೊಡಿತಾರೆ. ಎಷ್ಟು? 10 ಗೋಲನ್ನು ಹೊಡಿತಾರೆ ಕಿಲಿಯನ್ ಮಬಾಪೆ ಇವರು. ಮತ್ತು 2022ರಲ್ಲಿ ಇವರಿಗೆ ಏನು ಸಿಕ್ಕಿತ್ತು? ಗೋಲ್ಡನ್ ಬೂಟ ಸಿಕ್ಕಿತ್ತು. 2026ರಲ್ಲಿ ಇವರಿಗೆ ಸಿಕ್ಕಿದೆ. ಇನ್ನು 4 ವರ್ಷದ ಹಿಂದೆ ನಡೆದಿರುವಂತಹ ಫಿಫಾ ಕಪ್ಪಲ್ಲಿ ಕಿಲಿಯನ್ ಮಬಾಪೆಗೆ ಸಿಕ್ಕಿದೆ. ಅದು ಗೋಲ್ಡನ್ ಬೂಟ್. 2022ರಲ್ಲೂ ನಡೆದಾಗ ಇವರಿಗೆ ಸಿಕ್ಕಿದೆ. 2026ರಲ್ಲಿ 4 ವರ್ಷದ ನಂತರ ನಡೆದಾಗ ಕಿಲಿಯನ್ ಮಬಾಪೆಗೆ ಸಿಕ್ಕಿದೆ. ಒಟ್ಟು 8 ಮ್ಯಾಚಲ್ಲಿ 10 ಗೋಲನ್ನು ಹೊಡೆದಿದ್ದಾರೆ. ಗೋಲ್ಡನ್ ಗ್ಲೌ ಯಾರಿಗೆ ಸಿಕ್ಕಿದೆ ಅಂದರೆ ಗೋಲ್ಡನ್ ಗ್ಲೌ ಸ್ಪೇನ್ನ ಆಟಗಾರಕ್ಕೆ ಸಿಕ್ಕಿದೆ. ಯುನೈ ಸಿಮೋನ್, UNAISIMON. ಗೋಲ್ಡನ್ ಗ್ಲೌ ಯಾರಿಗೆ ಸಿಕ್ಕಿದೆ? ಸ್ಪೇನ್ನ ಆಟಗಾರ ಯಾರವರು? ಯುನೈ ಸಿಮೋನ್ ಅವ್ರಿಗೆ ಸಿಕ್ಕಿದೆ. ಬೆಸ್ಟ್ ಗೋಲ್ ಕೀಪರ್ಗೆ ಗೋಲ್ಡನ್ ಗ್ಲೌ.
8 ಮ್ಯಾಚಲ್ಲಿ 10 ಗೋಲನ್ನು ಹೊಡೆದಿರೋರಿಗೆ ಗೋಲ್ಡನ್ ಬೂಟ್. ಕಿಲಿಯನ್ ಮ್ಬಾಪೆಗೆ, ಅವರು ಸ್ಪೇನ್ನ ಆಟಗಾರ, ಫ್ರಾನ್ಸ್ನ ಆಟಗಾರ. ಅವರು ಕಿಲಿಯನ್ ಮ್ಬಾಪೆ ಫ್ರಾನ್ಸ್ನ ಆಟಗಾರ. ಆಮೇಲೆ ಇವರು ಯಾರು, ಸ್ಪೇನ್ನ ಆಟಗಾರ ಯುನೈ ಸೈಮನ್, ಗೋಲ್ಡನ್ ಗ್ಲವ್ ಅವಾರ್ಡ್ ಅವ್ರಿಗೆ ಸಿಕ್ಕಿದೆ. ಇನ್ನು ಬೆಸ್ಟ್ ಯಂಗ್ ಪ್ಲೇಯರ್ 19 ವರ್ಷದ ಆಟಗಾರ, ಫಿಫಾ ಫುಟ್ಬಾಲಲ್ಲಿ 19 ವರ್ಷದ ಆಟಗಾರ ಇದ್ದಾರೆ. ಅವ್ರು ಯಾರು ಅಂದರೆ ಪಾವ್ ಕುಬಾರ್ಸಿ, PAUCUBARSI, ಪಾವ್ ಕುಬಾರ್ಸಿ 19 ವರ್ಷದ ಪಾವ್ ಕುಬಾರ್ಸಿ ಅವರು ಫಿಫಾ ವರ್ಲ್ಡ್ ಕಪ್ಪಲ್ಲಿ ಆಟವನ್ನು ಆಡಿದ ಕಿರಿಯ ವ್ಯಕ್ತಿ ಪಾವ್ ಕುಬಾರ್ಸಿ. ಇನ್ನು ಗೋಲ್ಡನ್ ಗ್ಲವ್ ಸ್ಪೇನ್ನ ಯುನೈ ಸೈಮನ್ಗೆ ಸಿಕ್ಕದೆ. ಗೋಲ್ಡನ್ ಗ್ಲವ್ ಸ್ಪೇನ್ನ ಯಾರು, ಉನೈ ಸೈಮನ್ ಬೆಸ್ಟ್ ಗೋಲ್ ಕೀಪರ್, ಗೋಲ್ಡನ್ ಗ್ಲವ್ ಸಿಕ್ಕಿದೆ. ಸ್ಪೇನ್ನ ಆಟಗಾರ. ಆಮೇಲೆ 2026ರಲ್ಲಿ ಗೆದ್ದಿರುವಂಥದ್ದು ಸ್ಪೇನ್ನ ಆಟಗಾರನಿಗೆ ಗೋಲ್ಡನ್ ಗ್ಲವ್ ಸಿಕ್ಕಿದೆ. ಗೋಲ್ಡನ್ ಗ್ಲವ್ ಯಾರಿಗೆ ಸಿಕ್ಕಿದೆ? ಸ್ಪೇನ್ನ ಆಟಗಾರನಿಗೆ ಸಿಕ್ಕಿದೆ. 2026ರಲ್ಲಿ ಗೆದ್ದಿರೋದು ಸ್ಪೇನ್. ಇನ್ನು ಫೇರ್ ಪ್ಲೇ ಆಗಿ ಆಡಿರೋ ತಂಡ ಯಾವುದು ಅಂದರೆ ನೆದರ್ಲ್ಯಾಂಡ್. ಇವರಿಗೆ ಫೇರ್ ಪ್ಲೇ ಅವಾರ್ಡ್ ಸಿಕ್ಕಿದೆ. 2026ರ ಫಿಫಾ 23ನೇ ಸಲ ಆಡಿಸಿರೋದು. ಇದು 23ನೇ ಸಲ. ಒಟ್ಟು 4 ವರ್ಷಕ್ಕೊಮ್ಮೆ ಆಡಿಸ್ತಾರೆ. ಇದು ಎಷ್ಟನೇ ಆವೃತ್ತಿ ಅಂದರೆ 23ನೇ ಆವೃತ್ತಿ. 2026ರಲ್ಲಿ ನಡೆಸಿರೋದು 23ನೇ ಆವೃತ್ತಿ. 1930ರಲ್ಲಿ ನಡೆದಿತ್ತು. 2026ರಲ್ಲಿ ನಡೆದಿರೋದು. ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಇದು 2026ರಲ್ಲಿ 23ನೇ ಆವೃತ್ತಿ. ಇನ್ನು 2026ರಲ್ಲಿ ಒಟ್ಟು 48 ಟೀಮ್ ಇದ್ವು. ಎಷ್ಟು ಟೀಮ್ ಇದ್ವು? 48 ಟೀಮ್ ಇದ್ವು. 2026ರಲ್ಲಿ ಒಟ್ಟು 104 ಮ್ಯಾಚ್ ನಡೆದವು. ಒಟ್ಟು ಎಷ್ಟು? 104 ಮ್ಯಾಚ್ ನಡೀತವೆ. ಫೈನಲ್ ಮ್ಯಾಚು ಅಮೇರಿಕಾದ ನ್ಯೂಯಾರ್ಕ್ನ ಮೆಟ್ಲೈಫ್ ಸ್ಟೇಡಿಯಮ್ಮಲ್ಲಿ ನಡೆಯುತ್ತೆ. ಫೈನಲ್ ಮ್ಯಾಚಲ್ಲಿ ಅಮೇರಿಕಾದ ನ್ಯೂಯಾರ್ಕ್ನ ಮೆಟ್ಲೈಫ್ ಸ್ಟೇಡಿಯಂನಲ್ಲಿ ಫೈನಲ್ ಮ್ಯಾಚ್ ನಡೆದಿದೆ. ಸ್ಪೇನ್ಗೆ 1-0ರಿಂದ ಗೆಲ್ಲುತ್ತೆ. ಅದು ಸ್ಪೇನ್ನ ಹೊಡೆದಿರೋದು 1 ಗೋಲು. ಒಟ್ಟು 106 ನಿಮಿಷದಲ್ಲಿ ಸ್ಪೇನ್ ಮತ್ತು ಅರ್ಜೆಂಟೀನಾ ಮಧ್ಯೆ ಅದು ಫೈನಲ್ ಮ್ಯಾಚ್ ನಡೆಯುತ್ತೆ. ಸ್ಪೇನ್ 1 ಗೋಲ್ ಹೊಡೆಯುತ್ತೆ, ಅರ್ಜೆಂಟೀನಾ 0. 106 ನಿಮಿಷಗಳ ಕಾಲ ಆಟ ಆಡಿದ್ದಾಗಲೂ 1 ಗೋಲ್ ಆಗುತ್ತೆ, ಅದು ಸ್ಪೇನ್ ಹೊಡೆಯುತ್ತೆ. ಸ್ಪೇನಲ್ಲಿ ಹೊಡೆದವ್ರು ಯಾರು? ಫೆರಾನ್ ಟೊರ್ರೋಸ್. ಇನ್ನು ನ್ಯೂಯಾರ್ಕ್ನ ಮೆಟ್ಲೈಫ್ ಸ್ಟೇಡಿಯಮ್ಮಲ್ಲಿ ನಡೆಯುತ್ತೆ ಫೈನಲ್ ಮ್ಯಾಚ್. ಓಕೆನಾ? 1 ಗೋಲು ಹೊಡೆಯುತ್ತಾರೆ ಸ್ಪೇನ್ ಅವರು. ಒಟ್ಟು ಎಷ್ಟು ಗುಂಪುಗಳಾಗಿ ಮಾಡಿದರು ಅಂದರೆ 12 ಗುಂಪುಗಳಾಗಿ ಮಾಡಿದರು. ಒಟ್ಟು 12 ಗುಂಪುಗಳಾಗಿ ಮಾಡ್ತಾರೆ. 48 ಟೀಮ್ಗಳಿದ್ವು. ಒಟ್ಟು ಎಷ್ಟು ಟೀಮು? 48 ಟೀಮ್ಗಳಿದ್ವು. ಇದು 23ನೇ ಆವೃತ್ತಿ. 2026ರಲ್ಲಿ ನಡೆದಿರೋದು 23ನೇ ಆವೃತ್ತಿ. ಒಟ್ಟು 48 ಟೀಮು 12 ಗುಂಪುಗಳಾಗಿ ಮಾಡಿದರು. ಇನ್ನು ಸ್ಪೇನ್ಗೆ ಗೆದ್ದಿದ್ದಕ್ಕೆ ಹತ್ತತ್ರ 500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಒಂದೊಂದು ಕಡೆ 50 ಮಿಲಿಯನ್ ಅಂತ ಇದೆ, ಒಂದೊಂದು ಕಡೆ 51 ಮಿಲಿಯನ್ ಅಂತ ಇದೆ. ನಾನು ಯಾವ್ದು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಹೇಳ್ತಾರೆ $50 ಮಿಲಿಯನ್ ಅಂತ, ಒಂದು ಕಡೆ $51 ಮಿಲಿಯನ್ ಅಂತ. ನೀವು ಟ್ಯಾಲಿ ಮಾಡ್ಕೊಳ್ಳಿ. 50 ಮಿಲಿಯನ್ ಅಂತ ಹೇಳ್ತೀನಿ. ಒಟ್ಟು ಹತ್ರ 500 ಕೋಟಿ ಅಂದರೆ 491 ಕೋಟಿ, ಅಂದರೆ ಎವರೇಜ್ ಆಗಿ 500 ಕೋಟಿ ಅಂತ ಹೇಳಿದೆ ನಾನು. 491 ಕೋಟಿ ಯಾರಿಗೆ? ಸ್ಪೇನ್ಗೆ. ಫುಟ್ಬಾಲಲ್ಲಿ ಗೆದ್ದಿರೋ ಸ್ಪೇನ್ಗೆ 491 ಕೋಟಿ. 50 ಮಿಲಿಯನ್ ಡಾಲರ್ಗಳಲ್ಲಿ ಕೇಳಿದ್ರೆ $50 ಮಿಲಿಯನ್. ಇನ್ನು ಕೋಟಿಗಳಲ್ಲಿ, ಭಾರತದ ರೂಪಾಯಿಗಳಲ್ಲಿ ಕೇಳಿದ್ರೆ 491 ಕೋಟಿ ರೂಪಾಯಿ. ಇನ್ನು ಅರ್ಜೆಂಟೀನಾಗೆ 34 ಮಿಲಿಯನ್. ಅರ್ಜೆಂಟೀನಾ ಅಂದರೆ ರನ್ನರ್ ಆಫ್ ಆಗಿದ್ದು, 2ನೇ ಬಂದಿದ್ದು ಅರ್ಜೆಂಟೀನಾ. 34 ಮಿಲಿಯನ್. ಒಂದೊಂದು ಕಡೆ 33 ಇದೆ, ಒಂದೊಂದು ಕಡೆ $34 ಮಿಲಿಯನ್ ಅಂತ ಇದೆ. ಇದು $34 ಮಿಲಿಯನ್ ಅರ್ಜೆಂಟೀನಾಗೆ. ಸ್ಪೇನ್ ಒಟ್ಟು 8 ಮ್ಯಾಚ್ ಆಡಿದೆ. ಎಷ್ಟು ಮ್ಯಾಚ್ ಆಡಿದೆ? 8 ಮ್ಯಾಚ್ ಆಡಿದೆ.
ಇದರಲ್ಲಿ ಸ್ಪೇನ್ ವಿರುದ್ಧ 1 ಗೋಲ್ ಹೊಡೆದಿದ್ದು ಅಂದರೆ ಬೆಲ್ಜಿಯಂ ಮಾತ್ರ. ಒಟ್ಟು 8 ಮ್ಯಾಚ್ ಆಡುತ್ತೆ ಸ್ಪೇನು. ಆ ಸ್ಪೇನ್ 8 ಮ್ಯಾಚ್ ಆಡ್ಕೊಂಡು ಬಂದರೂ ಇವರು 1 ಗೋಲ್ ಹೊಡೆದಿರಲ್ಲ ಬೇರೆಯವರು ಇವ್ರ ವಿರುದ್ಧ. ಬೇರೆಯವರು ಅಂದರೆ ಇವರು ಸ್ಪೇನ್ ವಿರುದ್ಧ ಆಡ್ತಾ ಇರ್ತಾರಲ್ಲ, ಇವಾಗ ಸ್ಪೇನು ಅರ್ಜೆಂಟೀನಾ ಆಡಿದೆ ಫೈನಲಲ್ಲಿ. ಸ್ಪೇನ್ ಹೊಡೆದಿದ್ದು 1 ಗೋಲು, ಅರ್ಜೆಂಟೀನಾ ಹೊಡೆದಿಲ್ಲ. ಆದರೆ ಇಡೀ 8 ಮ್ಯಾಚ್ ಸ್ಪೇನ್ ಆಡಿರೋ ಒಂದು ಮ್ಯಾಚಲ್ಲಿ ಬೆಲ್ಜಿಯಮ್ ಮಾತ್ರ ಸ್ಪೇನ್ಗೆ 1 ಗೋಲ್ ಹೊಡೆದಿದೆ. ಯಾವ 8 ಮ್ಯಾಚಲ್ಲಿ ಮತ್ತಾರು 1 ಗೋಲು ಹೊಡೆದಿಲ್ಲ ಇವರಿಗೆ. ಬೆಲ್ಜಿಯಂ ಮಾತ್ರ 1 ಗೋಲ್ ಹೊಡೆದಿದೆ. ಮತ್ತು ಯಾವ ಟೀಮು ಸ್ಪೇನ್ ಜೊತೆ ಆಡುವಾಗ 1 ಗೋಲ್ ಹೊಡೆದಿಲ್ಲ, ಬೇರೆ ಯಾವುದೂ 1 ಗೋಲ್ ಹೊಡೆದಿಲ್ಲ, ಸ್ಪೇನ್ ಮಾತ್ರ ಹೊಡೆದಿರೋದು. ಸ್ಪೇನ್ ಜೊತೆ ಕ್ವಾರ್ಟರ್ ಫೈನಲ್ನಲ್ಲಿ ಆಡುವಾಗ ಸ್ಪೇನ್ ಕ್ವಾರ್ಟರ್ ಫೈನಲ್ ಆಡುವಾಗ ಸ್ಪೇನ್ ಮತ್ತು ಬೆಲ್ಜಿಯಂ ಮೇಲೆ ಬೀಳುತ್ತೆ. ಸ್ಪೇನ್ 2 ಹೊಡೆಯುತ್ತೆ, 1 ಗೋಲು ಬೆಲ್ಜಿಯಂ ಹೊಡೆಯುತ್ತೆ. ಇದೇ 1 ಗೋಲ್ ಹೊಡೆದಿರೋದು. ಮತ್ತು ಬೇರೆ ಯಾವ ತಂಡನೂ ಸ್ಪೇನ್ ಜೊತೆ ಆಡುವಾಗ ಸ್ಪೇನಿಗೆ 1 ಗೋಲ್ ಹೊಡೆದಿಲ್ಲ. ಬೆಲ್ಜಿಯಂ ಮಾತ್ರ ಕ್ವಾರ್ಟರ್ ಫೈನಲಲ್ಲಿ 1 ಗೋಲು ಹೊಡೆದಿರುತ್ತೆ. ಆ ಗೋಲ್ ಹೊಡೆದವ್ರು ಯಾರು ಅಂದರೆ ಬೆಲ್ಜಿಯಂನ ಆಟಗಾರ ಚಾರ್ಲ್ಸ್ ಡೆಕ್ಚೊಲರ್ ಬೆಲ್ಜಿಯಂನ ಆಟಗಾರ. ಕ್ವಾರ್ಟರ್ ಫೈನಲ್ನಲ್ಲಿ 1 ಗೋಲ್ ಹೊಡೆಯುತ್ತೆ ಬೆಲ್ಜಿಯಂನ ಆಟಗಾರ ಚಾರ್ಲ್ಸ್ ಡೆಕ್ಚೊಲರ್. ಇವರು 1 ಗೋಲನ್ನು ಹೊಡಿತಾರೆ. ಆಮೇಲೆ ಕಿಲಿಯನ್ ಮೆಬಾಪೆಗೆ 2ನೇ ಸಾರಿ ಗೋಲ್ಡನ್ ಬೂಟ್ 2022ರಲ್ಲಿ ಮತ್ತು 2026ರಲ್ಲಿ ಕಿಲಿಯನ್ ಮೆಬಾಪೆಗೆ ಗೋಲ್ಡನ್ ಬೂಟು ಸಿಗುತ್ತೆ. ಗೋಲ್ಡನ್ ಬೂಟ್ ಯಾರಿಗೆ ಸಿಕ್ಕುತ್ತೆ ಅಂದರೆ ಗೋಲ್ಡನ್ ಬೂಟು ಕಿಲಿಯನ್ ಮೆಬಾಪೆಗೆ. ಇವರು ಸ್ಪೇನು ಮತ್ತು ಫಸ್ಟು ಸ್ಪೇನು, 2ನೇ ಅರ್ಜೆಂಟೀನಾ, 3ನೇ ಇಂಗ್ಲೆಂಡು, 4ನೇ ಫ್ರಾನ್ಸು. ಸ್ಪೇನ್, ಅರ್ಜೆಂಟೀನಾ, ಇಂಗ್ಲೆಂಡ್, ಫ್ರಾನ್ಸ್. 1ನೇ ಸ್ಪೇನು $491 ಕೋಟಿ. ಇನ್ನು 2ನೇ ಅರ್ಜೆಂಟೀನಾ $34 ಮಿಲಿಯನ್ ಕೊಡ್ತಾರೆ ಅವರಿಗೆ. ಯಾರಿಗೆ? ಅರ್ಜೆಂಟೀನಾ ಅವರಿಗೆ. ಆಮೇಲೆ 3ನೇ ಇಂಗ್ಲೆಂಡು, 4ನೇ ಫ್ರಾನ್ಸ್ ಆಡುವಾಗ 6-4 ಗೋಲು ಆಗುತ್ತೆ. ಇಂಗ್ಲೆಂಡ್ ಫ್ರಾನ್ಸ್ 3ನೇ 4ನೇ ಆಡುವಾಗ 6-4 ಗೋಲು ಆಗುತ್ತೆ. ಇನ್ನು 2026ರಲ್ಲಿ ಒಫಿಷಿಯಲ್ ಮಸ್ಕಾಟ್ಸ್ ಏನಿತ್ತು ಅಂದರೆ ಮಪ್ಲೆ ಜಾಯು ಕ್ಲಚ್ ಆಫಿಷಿಯಲ್ ಮಾಸ್ಕಾಟ್ಸ್. 2026ರಲ್ಲಿ ಫಿಫಾ ವರ್ಲ್ಡ್ ಕಪ್ ನಡೆಯುವಾಗ ಆಫಿಷಿಯಲ್ ಮಾಸ್ಕಾಟ್ಸ್ ಏನಿತ್ತಂದರೆ ಮಫ್ಲೆ, ಆಮೇಲೆ ಮಫ್ಲೆ ಜಾಯು ಕ್ಲಚ್ ಇದಿತ್ತಾ. ಆಮೇಲೆ ಕೆನಡಾ ಕೆನಡಾ, ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸ್, ಇವು 3 ದೇಶ ಫಿಫಾನ 2026ರಲ್ಲಿ ಈ 3 ದೇಶಗಳು ಆಯೋಜನೆ ಮಾಡ್ತವೆ. ಯಾವುದ್ಯಾವುದು? ಮೆಕ್ಸಿಕೋ, ಕೆನಡಾ, ಯುನೈಟೆಡ್ ಸ್ಟೇಟ್ಸ್. ಕೆನಡಾ ಮ್ಯಾಪ್ಲೆ ಇವರು ಮಾಸ್ಕೋಟ್ಸ್ ಹೇಳ್ತಾ ಇರೋದನ್ನು. ಮಾಸ್ಕೋಟ್ಸು 3 ಮಾಸ್ಕೋಟ್ಸ್ ಬರುತ್ತೆ. ಈಗ 2026ರಲ್ಲಿ ಅಫಿಷಿಯಲ್ ಮಾಸ್ಕೋಟ್ಸು 3 ದೇಶ ನಡೆಸಿರೋದ್ರಿಂದ ಆ ದೇಶದ ಒಂದು ಮಾಸ್ಕೋಟ್ಸನ್ನು ಕೊಡ್ತವೆ. ಕೆನಡಾ ಏನು ಕೊಟ್ಟಿದೆ ಅಂದರೆ ಮಾಪ್ಲೆ ಅಂದರೆ ಬೇವರ್. ಮೆಕ್ಸಿಕೋ ಜಾಯು ಅಂದರೆ ಗೋಲ್ಡನ್ ಈಗಲ್. ಮೆಕ್ಸಿಕೋ ಮಾಸ್ಕಟ್ಸ್ ಜಾಯು ಇದು ಗೋಲ್ಡನ್ ಈಗಲ್ ಅಂತ. ಯುನೈಟೆಡ್ ಸ್ಟೇಟಸ್ ಕೊಡುತ್ತೆ, ಏನು ಅಫಿಷಿಯಲ್ ಮಾಸ್ಕೋಟ್ಸ್ ಕೊಡುತ್ತೆ ಅದು ಕ್ಲಚ್ ಅಂತ ಕೊಡುತ್ತೆ, ಅದು ಬಾಲ್ಡ್ ಈಗಲ್ ಅಂತ. 2026 ಫಿಫಾ ಕರೆಂಟ್ ಪ್ರೆಸಿಡೆಂಟ್ ಯಾರು ಇದ್ರು ಅಂದರೆ ಜಿಯಾನಿ ಇನ್ಫ್ಯಾಂಟಿನೋ. 2026ರ ಫಿಫಾ ಕರೆಂಟ್ ಪ್ರೆಸಿಡೆಂಟ್ ಜಿಯಾನಿ ಇನ್ಫ್ಯಾಂಟಿನೋ. 2026ರ ಕರೆಂಟ್ ಪ್ರೆಸಿಡೆಂಟ್ ಯಾರು ಇದ್ದರು ಅಂದರೆ ಜಿಯಾನಿ ಇನ್ಫ್ಯಾಂಟಿನೋ ಅವರಿದ್ರ. ಅಫಿಷಿಯಲ್ ಮ್ಯಾಚ್ ಬಾಲ್ನ ಮ್ಯಾನುಫ್ಯಾಕ್ಚರ್ಡ್ ಮಾಡಿರೋ ಕಂಪ್ನಿ ಯಾವುದು ಅಂದರೆ ಅಡಿದಾಸ್. ಅಫಿಷಿಯಲ್ ಮ್ಯಾಚ್ ಬಾಲ್ನ ಮ್ಯಾನುಫ್ಯಾಕ್ಚರ್ಡ್ ಮಾಡಿರೋ ಕಂಪನಿ. ಅಫಿಷಿಯಲ್ ಮ್ಯಾಚ್ನ
ಮ್ಯಾಚ್ ಬಾಲ್ನ ಮ್ಯಾನುಫ್ಯಾಕ್ಚರ್ಡ್ ಮಾಡಿರೋ ಕಂಪ್ನಿ ಯಾವುದು? ಅಡಿದಾಸ್ ಅಫಿಷಿಯಲ್ ಮ್ಯಾಚ್ ಬಾಲ್ನ ಮ್ಯಾನುಫ್ಯಾಕ್ಚರ್ಡ್ ಮಾಡಿರೋ ಕಂಪನಿ. ಅಫಿಷಿಯಲ್ ಮ್ಯಾಚ್ನ ಬಾಲ್ನ ಮ್ಯಾನುಫ್ಯಾಕ್ಚರ್ಡ್ ಮಾಡಿರೋ ಕಂಪನಿ ಯಾವುದು? ಅಡಿದಾಸ್. ಅತಿ ಹೆಚ್ಚು ಬಾರಿ ಗೆದ್ದಿರೋ ದೇಶ ಬ್ರೆಜಿಲ್, ಒಟ್ಟು 5 ಬಾರಿ ಗೆದ್ದಿದೆ. ಬ್ರೆಜಿಲ್ ಒಟ್ಟು 5 ಬಾರಿ ಗೆದ್ದಿದೆ, ಅತಿ ಹೆಚ್ಚು ಬಾರಿ ಗೆದ್ದಿರೋ 1930ರಿಂದ 2026 ತನಕ ಅಂದರೆ ಒಟ್ಟು 5 ಬಾರಿ ಗೆದ್ದಿರೋ ದೇಶ ಅಂದರೆ ಬ್ರೆಜಿಲ್. ನಂತರ ಎರಡನೇ 4 ಬಾರಿ ಗೆದ್ದಿರೋದು ಯಾವ್ದ್ಯಾವುದು ಅಂತ ಅಂದರೆ ಅದು 4 ಬಾರಿ ಇಟಲಿ ಗೆದ್ದಿದೆ. ಆಮೇಲೆ ಜರ್ಮನಿ ಕೂಡ 4 ಬಾರಿ ಗೆದ್ದಿದೆ. 4 ಬಾರಿ ಜರ್ಮನಿ, 4 ಬಾರಿ ಇಟಲಿ ಗೆದ್ದಿದೆ. ಆಮೇಲೆ ಅತಿ ಹೆಚ್ಚು ಬಾರಿ 5 ಬಾರಿ ಬ್ರೆಜಿಲ್ ಗೆದ್ದಿರೋದು. 5 ಬಾರಿ ಬ್ರೆಜಿಲ್ ಗೆದ್ದಿರೋದು ಯಾವಾಗ ಅಂತ ಅಂದರೆ 1958ರಲ್ಲಿ, 62ರಲ್ಲಿ, 70ರಲ್ಲಿ, 94ರಲ್ಲಿ, 2002ರಲ್ಲಿ. 58, 62, 70, 94, 2002. 58, 62, 70, 94, 2002 ಯಾವುದು? ಬ್ರೆಜಿಲ್. ಒಟ್ಟು 5 ಬಾರಿ ಗೆಲ್ಲುತ್ತೆ. 5 ಬಾರಿ ಗೆಲ್ಲುತ್ತೆ. 1958, 62, ಆಮೇಲೆ 1970, 94, 2002, 1958, 1962, 1970, 1994, 2002ರಲ್ಲಿ ಬ್ರೆಜಿಲ್ ಒಟ್ಟು 5 ಬಾರಿ ಗೆಲ್ಲುತ್ತೆ. ನಂತರ ಜರ್ಮನಿ 4 ಬಾರಿ, ಇಟಲಿ 4 ಬಾರಿ, ಅರ್ಜೆಂಟೀನಾ 3 ಬಾರಿ. ಇನ್ನು 1930ರಲ್ಲಿ ಉರುಗ್ವೆಯಲ್ಲಿ ನಡೆಯುತ್ತೆ. ಮೊದಲಿಗೆ ಸ್ಟಾರ್ಟ್ ಆಗಿದ್ದು 1930ರಲ್ಲಿ, ಆವಾಗ ನಡೆದಿದ್ದು ಉರುಗ್ವೆಯಲ್ಲಿ. 1930ರಲ್ಲಿ ನಡೆಯುತ್ತೆ. 1930ರಲ್ಲಿ ಉರುಗ್ವೆಯಲ್ಲಿ ನಡೆಯುತ್ತೆ. ಉರುಗ್ವೆನೇ ಚಾಂಪಿಯನ್ ಆಗುತ್ತೆ, ಉರುಗ್ವೆನೇ ಗೆಲ್ಲುತ್ತೆ ಫುಟ್ಬಾಲ್ ಫಿಫಾ ನಡೆದಾಗ. 1930ರಲ್ಲಿ ಉರುಗ್ವೆಯಲ್ಲಿ ನಡೆದಾಗ ಉರುಗ್ವೆನೇ ಗೆಲ್ಲುತ್ತೆ. ಇನ್ನು ಫಿಫಾ 39 ದಿನ ನಡೆಯುತ್ತೆ. 2026ರಲ್ಲಿ ಫಿಫಾ ಎಷ್ಟು ದಿನ ನಡೆಯುತ್ತೆ? ಫಿಫಾ ಒಟ್ಟು 39 ಬಾರಿ ನಡೆಯುತ್ತೆ. 39 ದಿನಗಳವರೆಗೆ ನಡೆಯುತ್ತೆ. 39 ದಿನಗಳವರೆಗೆ ನಡೆಯುತ್ತೆ 2026ರಲ್ಲಿ ಫಿಫಾ. 11 ಜೂನ್ನಿಂದ 19 ಜುಲೈವರೆಗೆ, 11 ಜೂನ್ನಿಂದ 19 ಜುಲೈವರೆಗೆ ನಡೆಯುತ್ತೆ. ಒಟ್ಟು 39 ದಿನ ನಡೆಯುತ್ತೆ ಫಿಫಾ. ಜೂನ್ 11ರಿಂದ ಜುಲೈ 19ರವರೆಗೆ, ಜೂನ್ 11ರಿಂದ ಜುಲೈ 19ರವರೆಗೆ ನಡೆಯುತ್ತೆ. ಒಟ್ಟು 39 ದಿನಗಳ ಕಾಲ ನಡೆಯುತ್ತೆ. 39 ದಿನಗಳ ಕಾಲ ನಡೆಯುತ್ತೆ. ಜುಲೈ 19ಕ್ಕೆ ಮುಗಿಯುತ್ತೆ, ಜೂನ್ 11ಕ್ಕೆ ಶುರುವಾಗುತ್ತೆ. ಇನ್ನು 1930ರಲ್ಲಿ ಉರುಗ್ವೆಯಲ್ಲಿ ನಡೆಯುತ್ತೆ. ಚಾಂಪಿಯನ್ ಉರುಗ್ವೆ ಆಗುತ್ತೆ. ಅವಾಗ 1930ರಲ್ಲಿ ನಡೆದಾಗ ಉರುಗ್ವೆ ಮತ್ತು ಅರ್ಜೆಂಟೀನಾ ಮಧ್ಯೆ ನಡೆಯುತ್ತೆ. ಉರುಗ್ವೆ ಗೆಲ್ಲುತ್ತೆ, ಅರ್ಜೆಂಟೀನಾ 2ನೇ ಆಗುತ್ತೆ. ಇನ್ನು 2026ರಲ್ಲಿ ಓಪನಿಂಗ್ ಮ್ಯಾಚ್ ಫಿಫಾ ಮೆಕ್ಸಿಕೋ ಅಲ್ಲಿ ನಡೀತು. 2026ರಲ್ಲಿ ನಡೆಯುತ್ತೆ. ಜೂನ್ 11ರಿಂದ ಚಾಲು ಆಗುತ್ತೆ, ಜುಲೈ 19ಕ್ಕೆ ಮುಗಿಯುತ್ತೆ. ಒಟ್ಟು 39 ದಿನಗಳ ಕಾಲ ನಡೆಯುತ್ತೆ. ಮೊದಲಿಗೆ 2026ರಲ್ಲಿ ಮೊದಲ ಮ್ಯಾಚು ಎಲ್ಲಿ ನಡೆಯುತ್ತೆ ಅಂದರೆ ಮೆಕ್ಸಿಕೋದಲ್ಲಿ ನಡೆಯುತ್ತೆ. ಮೆಕ್ಸಿಕೋದಲ್ಲಿ ಎಲ್ಲಿ ನಡೆಯುತ್ತೆ ಅಂದರೆ ಅಜೆಟೆಕಾ ಸ್ಟೇಡಿಯಮಲ್ಲಿ ನಡೆಯುತ್ತೆ. ಮೆಕ್ಸಿಕೋದಲ್ಲಿ ಅಜೆಟೆಕಾ ಸ್ಟೇಡಿಯಮಲ್ಲಿ ನಡೆಯುತ್ತೆ. 2026ರಲ್ಲಿ ಮೆಕ್ಸಿಕೋದಲ್ಲಿ ಫಸ್ಟ್ ನಡೆಯುತ್ತದೆ, ಅಜೆಟೆಕಾ ಸ್ಟೇಡಿಯಮಲ್ಲಿ ನಡೆಯುತ್ತೆ. ಇನ್ನು ಮೆಕ್ಸಿಕೋ ಜೊತೆ ಸೌತ್ ಆಫ್ರಿಕಾ ಮ್ಯಾಚು 2-1ರಲ್ಲಿ ಮೆಕ್ಸಿಕೋ ಗೆಲ್ಲುತ್ತೆ. ಮೆಕ್ಸಿಕೋ 2 ಗೋಲ್ ಹೊಡೆಯುತ್ತೆ, ಹಾಗಾಗಿ ಮೆಕ್ಸಿಕೋ ಗೆಲ್ಲುತ್ತೆ. ಸೌತ್ ಆಫ್ರಿಕಾ 1 ಗೋಲ್ ಹೊಡೆಯುತ್ತೆ. ಇನ್ನು 2030ರಲ್ಲಿ ಎಲ್ಲಿ ನಡೆಯುತ್ತೆ? 2030ರಲ್ಲಿ 3 ದೇಶದಲ್ಲಿ, ಮೊರೊಕ್ಕೊ, ಪೋರ್ಚುಗಲ್, ಸ್ಪೇನ್. 2026ರಲ್ಲೂ 3 ದೇಶದಲ್ಲಿ ನಡೆದಿತ್ತು. 2030ರಲ್ಲೂ ಕೂಡ 3 ದೇಶದಲ್ಲಿ ನಡೆಯುತ್ತೆ. ಮೊರೊಕ್ಕೊ, ಪೋರ್ಚುಗಲ್, ಸ್ಪೇನಲ್ಲಿ 2030ರಲ್ಲಿ ನಡೆಯುತ್ತೆ. ಇನ್ನು 1930ರಲ್ಲಿ ನಡೆದಿತ್ತು. 2030ಕ್ಕೆ 100 ವರ್ಷ ಆಗುತ್ತೆ. ಮುಂದೆ ನಡೆಯುತ್ತಲ್ಲ 2030ಕ್ಕೆ, ಆವಾಗ 100 ವರ್ಷ ಆಗುತ್ತೆ. 1930ರಲ್ಲಿ ನಡೆದಿರೋದು 2030ಕ್ಕೆ ನಡೆಯುತ್ತೆ, 100 ವರ್ಷ ಆಗುತ್ತೆ. ಇನ್ನು 2034ರಲ್ಲಿ ಸೌದಿ ಅರೇಬಿಯಾದಲ್ಲಿ ನಡೆಯುತ್ತೆ. 2034 ಇನ್ನು ಮುಂದೆ ಹೋಗುತ್ತೆ. ಅದು ಇನ್ನು 8 ವರ್ಷಗಳ ಕಾಲ ಮುಂದೆ ಹೋಗುತ್ತೆ. ಇನ್ನು ಸ್ಪೇನ್ಗೆ 50 ಮಿಲಿಯನ್ ಅಂದರೆ 430 ಕೋಟಿ. ಅರ್ಜೆಂಟೀನಾ 2ನೇ ಬರುತ್ತೆ. ಅರ್ಜೆಂಟೀನಾಗೆ 33 ಮಿಲಿಯನ್ ಅಂದರೆ ಡಾಲರ್ಗಳಲ್ಲಿ 33 ಮಿಲಿಯನ್ ಅಂದರೆ 284 ಕೋಟಿ. ಇನ್ನು 3ನೇ ಇಂಗ್ಲೆಂಡ್, 29 ಮಿಲಿಯನ್ ಡಾಲರ್, ಅವರಿಗೆ 232 ಕೋಟಿ ಸಿಗುತ್ತೆ. ಆಮೇಲೆ ಇನ್ನು ಸರಿ ರಿವಿಷನ್ ಥರ ಬಂದರೆ ನಾವು ಫಿಫಾ ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್, ಇದು ಫ್ರೆಂಚಲ್ಲಿ ಇದ್ದರೆ ವಿಚ್ ಟ್ರಾನ್ಸ್ಲೇಟ್ ಟು ದಿ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಅಸೋಸಿಯೇಷನ್ ಫುಟ್ಬಾಲ್. ಇಂಗ್ಲೀಷಲ್ಲಿ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಅಸೋಸಿಯೇಷನ್ ಫುಟ್ಬಾಲ್.
ಫಿಫಾ 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ವಿಶ್ವದಲ್ಲಿ ಫುಟ್ಬಾಲ್ ಆಡಿಸ್ತಾರೆ. ಇದು ಪ್ಯೂರ್ ಬಂಗಾರದಿಂದ ಮಾಡಿರುವಂತಹ ಹೆವಿ ಟ್ರೋಫಿಯನ್ನು 2026ರಲ್ಲಿ ಪ್ಯೂರ್ ಬಂಗಾರದಲ್ಲಿ ಮಾಡಿರುವಂಥದ್ದು ಟ್ರೋಫಿ. 11 ಜೂನ್ನಿಂದ ನಡೆಯುತ್ತೆ, 19 ಜುಲೈವರೆಗೆ ನಡೆಯುತ್ತೆ. ಒಟ್ಟು 39 ದಿನ 2026ರಲ್ಲಿ. 1930ರಲ್ಲಿ ಎಲ್ಲಿ ನಡೆದಿತ್ತು? ಉರುಗ್ವೆಯಲ್ಲಿ ನಡೆದಿತ್ತು. ಉರುಗ್ವೆನೇ ಗೆಲ್ಲುತ್ತೆ. ಅರ್ಜೆಂಟೀನಾ ಎರಡನೇ ಬರುತ್ತೆ. ಅಂದರೆ ಉರುಗ್ವೆ ಅರ್ಜೆಂಟೀನಾ ನಡೆಯುತ್ತೆ, ಉರುಗ್ವೆ ಗೆಲ್ಲುತ್ತೆ. 4 ವರ್ಷಕ್ಕೊಮ್ಮೆ ಆಡಿಸ್ತಾರೆ. 1930ರಿಂದ 2026 ತನಕ ಅಂದರೆ 4 ವರ್ಷಕ್ಕೊಮ್ಮೆ ಆಡಿಸ್ತಾರೆ. ಆದರೆ ಫುಟ್ಬಾಲ್ 1942 ಮತ್ತು 1946ರಲ್ಲಿ ಆಡಿಸ್ಲಿಲ್ಲ. ಯಾಕೆ ಹೇಳಿ? 1942, 46ರಲ್ಲಿ ಯಾಕೆ ಆಡಿಸ್ಲಿಲ್ಲ? ಒಂದು ಕ್ಲೂ. ಫಸ್ಟ್ ವರ್ಲ್ಡ್ ವಾರ್ ನಡೆದಿದ್ದು 1914ರಿಂದ 18. ಇನ್ನು 1942, 46ರಲ್ಲಿ ಯಾಕೆ ನಡೆಸಲಿಲ್ಲ ಅಂದರೆ ಎರಡನೇ ವರ್ಲ್ಡ್ ವಾರ್ ನಡೆಯುತ್ತೆ. ಎರಡನೇ ವರ್ಲ್ಡ್ ವಾರ್ ಇರೋದ್ರಿಂದ, ವಿಶ್ವಯುದ್ಧ ನಡೀತಾ ಇರೋದ್ರಿಂದ 1942, 46ರಲ್ಲಿ ಆಡಿಸ್ಲಿಲ್ಲ. ಓಕೆನಾ? ಆಡಿಸಲ್ಲ, ಎರಡನೇ ವಿಶ್ವಯುದ್ಧ ಇರೋದ್ರಿಂದ. ಇನ್ನು 1930ರಿಂದ 2026 ತನಕ ಹೆಚ್ಚು ಬಾರಿ ಗೆದ್ದಿರುವ ತಂಡ 5 ಬಾರಿ ಗೆದ್ದಿರೋದು ಬ್ರೆಜಿಲ್ 5 ಬಾರಿ ಗೆದ್ದಿದೆ. ಇನ್ನು ಜರ್ಮನಿ 4 ಬಾರಿ ಗೆದ್ದಿದೆ. ಇಟಲಿ 4 ಬಾರಿ ಗೆದ್ದಿದೆ. ಈಗ 2026 ನಡೆದಿದ್ದು 3 ದೇಶಗಳಲ್ಲಿ. ಯಾವುದ್ಯಾವುದು? ಅಮೆರಿಕ, ಮೆಕ್ಸಿಕೋ, ಕೆನಡಾ. ಅಮೆರಿಕ, ಮೆಕ್ಸಿಕೋ, ಕೆನಡಾ. ಫಸ್ಟು ಸ್ಟಾರ್ಟಿಂಗ್ ಆಗಿರೋದು ಮೆಕ್ಸಿಕೋದಲ್ಲಿ, ಫೈನಲ್ ಮ್ಯಾಚ್ ಆಡಿರೋದು ಅಮೇರಿಕಾದಲ್ಲಿ. ಸ್ಟಾರ್ಟಿಂಗ್ 2026ರಲ್ಲಿ ಫಸ್ಟ್ ಮ್ಯಾಚ್ ಆಡಿರೋದು ಮೆಕ್ಸಿಕೋ, ಇನ್ನು ಫೈನಲ್ ಮ್ಯಾಚ್ ಆಡಿರೋದು ಅಮೇರಿಕಾದಲ್ಲಿ. ಒಟ್ಟು 3 ದೇಶದಲ್ಲಿ ಆಡಿಸ್ತಾರೆ. 2026 ಒಂದನೇ ಮ್ಯಾಚ್ ನಡೆದಿದ್ದು ಮೆಕ್ಸಿಕೋದಲ್ಲಿ. ಓಕೆನಾ? ಫೈನಲ್ ಮ್ಯಾಚ್ ಮೆಟ್ಲೈಫ್ ಸ್ಟೇಡಿಯಂ, ನ್ಯೂಯಾರ್ಕಲ್ಲಿ. ಓಕೆ. ಒಟ್ಟು 48 ಟೀಮ್ಗಳಿದ್ದವು. ಒಟ್ಟು 16 ನಗರಗಳಲ್ಲಿ 104 ಮ್ಯಾಚ್ ಆಡಿಸ್ಲಾಯಿತು. ಇನ್ನು 2026 ಅರ್ಜೆಂಟೀನಾದ ಮೆಸ್ಸಿ 2030ಕ್ಕೆ ಇನ್ನು ಕ್ರಿಶ್ಚಿಯನ್ ರೊನಾಲ್ಡೋ ಹೆಸರು ಕೇಳಿದ್ರಲ್ಲ, ಇವರು ರಿಟೈರ್ಡ್ ಆಗೋ ಚಾನ್ಸಸ್ ಇರ್ಬೋದು ಅಂತ ಹಾಗೆ ಸುದ್ದಿ. ಪೋರ್ಚುಗಲ್ನ ಕ್ರಿಶ್ಚಿಯನ್ ರೊನಾಲ್ಡೋ. ಇನ್ನು ಬ್ರೆಜಿಲ್ನ ಆಟಗಾರ ನೆಮಾರ್ ಜೂನಿಯರ್, ಇವರು 2030ಕ್ಕೆ ರಿಟೈರ್ಡ್ ಆಗ್ತೇನೆ ಅಂತ ಹೇಳಿಬಿಟ್ಟಿದ್ದಾರೆ. ಓಕೆನಾ? ಇವರು. ಇನ್ನು ಫ್ರಾನ್ಸ್ನ ಕಿಲಿಯನ್ ಎಂಬಾಪೆ, ಇವರು ಎಂಬಾಪೆಗೆ ಗೋಲ್ಡನ್ ಬೂಟ್ 2 ಬಾರಿ ಸಿಕ್ಕಿದೆ. ಫ್ರಾನ್ಸ್ನ ಎಂಬಾಪೆಗೆ ಗೋಲ್ಡನ್ ಬೂಟ್ 2 ಬಾರಿ ಗೆದ್ದಿದೆ. 2022ರಲ್ಲಿ ಕತಾರ್ನ ದೋಹಾದಲ್ಲಿ ನಡೆದಾಗ ಇವರಿಗೆ ಎಂಬಾಪೆಗೆ ಗೋಲ್ಡನ್ ಬೂಟ್ ಸಿಕ್ಕಿತು. 2022ರಲ್ಲಿ ಕತಾರ್ನ ದೋಹಾದಲ್ಲಿ ನಡೆದಾಗ ಕಿಲಿಯನ್ ಎಂಬಾಪೆಗೆ ಗೋಲ್ಡನ್ ಬೂಟ್ ಸಿಕ್ಕಿತು. ಈಗ ಅರ್ಜೆಂಟೀನಾ ಗೆದ್ದಿತ್ತು, ಫ್ರಾನ್ಸ್ ಸೆಕೆಂಡ್. ಫ್ರಾನ್ಸ್. ಓಕೆನಾ? ಆಮೇಲೆ ಲೆಮಿನ್ ಯಮನ್, ಇವರು ಸ್ಪೇನ್ ಅವರು. ಒಟ್ಟು 106 ನಿಮಿಷ ಆಟದಲ್ಲಿ ಸ್ಪೇನ್ ಗೆಲ್ಲುತ್ತೆ. ಈ ವರ್ಷ ಅಂದರೆ 2026ರಲ್ಲಿ ಇದು ಸ್ಪೇನ್ನ 2ನೇ ಬಾರಿ ಗೆದ್ದಿರೋದು. ಮೊದಲ ಬಾರಿ 2010ರಲ್ಲಿ ಗೆದ್ದಿತ್ತು ಸ್ಪೇನ್. 1 ಗೋಲ್ ಹೊಡೆಯುತ್ತೆ, 1-0. ಇದನ್ನೆಲ್ಲ ಆವಾಗಿಂದ ಹೇಳ್ತಾನೆ ಇದ್ದೀನಿ ಪದೇ. ಇನ್ನು ಎಷ್ಟು ಕೋಟಿ ಅಂದರೆ $50 ಮಿಲಿಯನ್, $481 ಕೋಟಿ. ಗೋಲ್ಡನ್ ಬಾಲ್ ರೋಡ್ರಿಗೆ, ಗೋಲ್ಡನ್ ಬೂಟು ಎಂಬಾಪೆಗೆ 10 ಗೋಲ್ ಹೊಡಿತಾರೆ ಇವರು 8 ಮ್ಯಾಚ್ಗಳಲ್ಲಿ. ಇನ್ನು ಸಿಲ್ವರ್ ಬೂಟ್ ಮೆಸ್ಸಿಗೆ. ಗೋಲ್ಡನ್ ಗ್ಲವ್ ಉನಾಯಿ ಸಿಮೋನ್ಗೆ ಸಿಗುತ್ತೆ. ಓಕೆನಾ? ಓಕೆ. ಫೇರ್ ಪ್ಲೇ ಟ್ರೋಫಿ ನೆದರ್ಲ್ಯಾಂಡ್ಗೆ. ಓಕೆ, ಇದಿಷ್ಟು ಇರೋದು ಫಿಫಾ ವರ್ಲ್ಡ್ ಕಪ್ ಬಗ್ಗೆ. ಇನ್ನು ನಾನು ಹೇಳಬೇಕು ಅಂತಂದರೆ ಒಂದೊಂದು ವಿಷಯನೂ 5 ಕ್ವಶನ್ ಮೇಲೆ ಬರೋ ಚಾನ್ಸಸ್ ಇರುತ್ತೆ. ಹಾಗಂದರೆ ಈಗ 1930ರಲ್ಲಿ ಉರುಗ್ವೆಯಲ್ಲಿ ನಡೆದಿತ್ತು. ಇವಾಗ ಕ್ವಶನ್ ಮಾಡೋದಾದರೆ ಫಸ್ಟ್ ಯಾವಾಗ ನಡೆದಿತ್ತು? 1ನೇ ಕ್ವಶನ್ 1930ರಲ್ಲಿ ಫಸ್ಟ್ ನಡೆದಾಗ ಯಾವ ದೇಶದಲ್ಲಿ ನಡೆದಿತ್ತು? ಉರುಗ್ವೆಯಲ್ಲಿ ನಡೆದಿತ್ತು. ಆಮೇಲೆ ಉರುಗ್ವೆಯಲ್ಲಿ ನಡೆದಿತ್ತು 1930ರಲ್ಲಿ. ಇನ್ನು 2030ರಲ್ಲಿ ಎಲ್ಲಿ ನಡೆಯುತ್ತೆ? ಈ ಥರ ಎಷ್ಟು ದೇಶಗಳಲ್ಲಿ ನಡೆಯುತ್ತೆ? 2030ರಲ್ಲಿ ಎಷ್ಟು ದೇಶ? 3 ದೇಶ, 4 ದೇಶ, ಎಷ್ಟು ದೇಶ? 3 ದೇಶಗಳಲ್ಲಿ ನಡೆಯುತ್ತೆ. ಇದು ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಚರ್ಚೆ. ಓಕೆ, ಸಿಗೋಣ.